ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಕನ್ಮಿಲ್ ರಿ ವ್ಲಾಗ್ಸ್. ಚಾನಲ್ ನೇಮ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ನ ಹೊಸದಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಫಸ್ಟು ನಾವು ಸೆಂಟಿಮೆಂಟಲ್ ಆಗಿ ಸ್ವೀಟಿಂದ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅದಕ್ಕೆ ನಾವು ಬಾದಾಮ್ ಪೂರಿನ ಮಾಡ್ತಾ ಇದ್ದೇವೆ. ಬಾದಾಮ್ ಪೂರಿ ಹೇಗೆ ಮಾಡೋದು, ಎಲ್ಲರೂ ಮಾಡೋದೇ, ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕೆ ಒಂದು ಬೌಲಲ್ಲಿ 1 ಬೌಲ್ ಮೈದಾ ಹಿಟ್ಟು, ಹಾಗೆ 1 ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಏನಕ್ಕಂದರೆ ಕಲರ್ಗೋಸ್ಕರ. ಇವಾಗ ನಾವು ಫುಡ್ ಕಲರ್ ಆ್ಯಡ್ ಮಾಡ್ಬೋದು, ಆದರೆ ಫುಡ್ ಕಲರ್ ಸ್ವಲ್ಪ ಹಾರ್ಮ್ಫುಲ್ ಆಗಿರೋದ್ರಿಂದ ನಾವು ಕಲರಿಗೆ ಅರಿಶಿಣ ಪುಡಿನ ಯೂಸ್ ಮಾಡ್ಕೊಳ್ತಾ ಇದ್ದೇವೆ. ಹಾಗೆ 2 ಟೇಬಲ್ ಸ್ಪೂನಷ್ಟು ಬಾದಾಮ್ ಪೌಡರ್, ಇದಿಷ್ಟೂ ಹಾಕ್ಕೊಂಡು, ಹಾಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ನೀವು ಚೆನ್ನಾಗಿ ಫಸ್ಟು ತುಪ್ಪದಲ್ಲಿ ಅದು ನೀಟಾಗಿ ಕಲಿಸ್ಕೋಬೇಕು. ಅದಕ್ಕೆ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಹೋಳಿಗೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಒಂದು 5 ನಿಮಿಷ ಬಿಟ್ಟು ತೆಗೀರಿ. ಅದಾದಮೇಲೆ ನಾವು ಲಟ್ಟಿಸೋ ಮನೆಗೆ, ಅಂದರೆ ಚಪಾತಿ ಲಟ್ಟಿಸೋ ಮನೆ ಇರುತ್ತಲ್ವ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ, ಹಾಗೆ ಲತ್ತಿಗುಣಿ ಅಂದರೆ ಲಟ್ಟಿಸೋದಿರೋದಲ್ಲ, ಲತ್ತಿಗುಣಿ ಅಂತ ಹೇಳ್ತೇವೆ ನಮ್ಮ ಸೈಡು, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ನೀಟಾಗಿ ನಾವು ಪೂರಿ ಆಕಾರಕ್ಕೆ ನಾವು ರೌಂಡಾಗಿ ಮಾಡ್ಕೊಳ್ಬೇಕು. ಈ ಥರ ನಾನು ಮಾಡ್ತಾಯಿದ್ದೀನಿ ನೋಡಿ ವಿಡಿಯೋದಲ್ಲಿ. ಈ ಥರ ಮಾಡೋದ್ರಿಂದ ನಾನು ಫಸ್ಟ್ ಟೈಮು ಎಣ್ಣೆ ಹಾಕ್ಲಾಮೆ ಮಾಡಿರೋದ್ರಿಂದ ಅದಕ್ಕೆ ನೀಟಾಗಿ ಬರಲಿಲ್ಲ. ಇವಾಗ ಎಣ್ಣೆ ಹಾಕಿ ನೀಟಾಗಿ ಲಟ್ಟಿಸ್ಕೊಂಡು ಈ ಥರ ನಾನು ಮಡಿಸ್ತಾ ಇದ್ದೀನಲ್ಲ, ಆ ಶೇಪಲ್ಲಿ, ಅಂದರೆ ಟ್ರಯಾಂಗಲ್ ಶೇಪಲ್ಲಿ ಮಡಚಿ ಎಡ್ಜಿಗೆ ಮಾತ್ರ ಪ್ರೆಸ್ ಮಾಡಬೇಕು. ನೀಟಾಗಿ ಎಡ್ಜ್ ಮಾತ್ರ ಪ್ರೆಸ್ ಮಾಡಬೇಕು, ಅಂದರೆ ಎಣ್ಣೆಯಲ್ಲಿ ಕರಿಯೋವಾಗ ಅದು ಬಿಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ನಾವು ಅದನ್ನ ಎಡ್ಜಿಗೆ ಮಾತ್ರ ನೀಟಾಗಿ ಪ್ರೆಸ್ ಮಾಡಿಕೊಂಡು ಲಟ್ಟಿಸ್ಕೊಂಡು ಈ ಥರ ಎಣ್ಣೆಯಲ್ಲಿ ಕರ್ಕೊಳ್ಳೋಣ ಒಂದೊಂದಾಗೆ. ಎಣ್ಣೆಯಲ್ಲಿ ಕರಿಯೋವಾಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಕರಿಬೇಕು. ಸ್ವಲ್ಪ ಲೇಟ್ ಆಗೋದು ಪರವಾಗಿಲ್ಲ, ಆದರೆ ನೀಟಾಗಿ ಲೋ ಫ್ಲೇಮಲ್ಲೇ ಇಟ್ಟು ಕರಿಯೋದ್ರಿಂದ ನಮಗೆ ಅದು ಕಲರ್ ಕೂಡ ನೀಟಾಗಿ ಬರುತ್ತೆ, ಅಂದರೆ ಹೊತ್ತೋದಿಲ್ಲ. ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಇವಾಗ ನಾವು ಒಂದು ಸೈಡು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಬನ್ನಿ, ಸಕ್ಕರೆ ಪಾಕ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಒಂದು ಡಬರಕ್ಕೆ 1 ಬೌಲಷ್ಟು ಸಕ್ಕರೆ ಹಾಕಿದರೆ, 1 ಬೌಲ್ ಸಕ್ಕರೆಗೆ 2 ಬೌಲ್ ನೀರು, ಅದೇ ಬೌಲಿಂದನೇ ಅಳತೆ ತಗೊಳ್ಳಿ, ಅಂದರೆ ನಿಮ್ಗೆ ಈಸಿ ಆಗೋದು. 2 ಬೌಲ್ ನೀರನ್ನ ಹಾಕ್ಕೊಂಡು ನೀಟಾಗಿ ಕುದಿಯೋಕ್ಕಿಡಬೇಕು. ಸಕ್ಕರೆ ಪಾಕ ಒಂದೆಡೆ ಪಾಕ ಅಂತ ಹೇಳ್ತಾರೆ. ಆ ಥರ ಬಂದ ಮೇಲೆ ಆ ಕರೆದಿಟ್ಕೊಂಡಿರೋ ಪೂರಿನ ಸಕ್ಕರೆ ಪಾಕದಲ್ಲಿ ಅದ್ದಬೇಕು ನೀಟಾಗಿ. ಆ ಸಕ್ಕರೆ ಪಾಕ ಬಂದು ಬಾದಾಮ್ ಪೂರಿನ ನೀಟಾಗಿ ಪಾಕನೆಲ್ಲ ಹೀರ್ಕೋಬೇಕು. ಅದಾದ ನಂತರ ಇದೇ ಥರ ಎಲ್ಲ ಪೂರಿನೂ ಸಕ್ಕರೆ ಪಾಕದಲ್ಲಿ ಅದ್ದಿ, ಅದು ಸಕ್ಕರೆ ನೀರು ಪೂರಿ ಎಲ್ಲನೂ ಹೀರ್ಕೊಳ್ಳೋವರೆಗೂ ಎಲ್ಲ ಪೂರಿನೂ ಸಕ್ಕರೆ ಪಾಕದಲ್ಲಿ ಅದ್ದಿ ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಬೇಕು. ಸರ್ವ್ ಮಾಡ್ಕೊಳ್ಳೋವಾಗ ಬಾದಾಮ್ ಪೂರಿಗೆ ಮೇಲೆ ಬಾದಾಮ್ ತುರಿದು ಹಾಕ್ಕೋಬೋದು, ಅಥವಾ ಸಕ್ಕರೆ ಪುಡಿ ಹಾಕ್ಕೋಬೋದು, ಹಾಗೆ ತುರಿದಿರೋ ಕೊಬ್ಬರಿ ಪುಡಿ ಕೂಡ ಹಾಕ್ಕೊಂಡು ಡೆಕೋರೇಟ್ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್, ಶೇರ್ ಮಾಡಿ ಸಪೋರ್ಟ್ ಮಾಡಿ.